ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸಾಕಷ್ಟು ನನ್ನ ಒಂದು ಸೋಷಿಯಲ್ ವರ್ಕ್ ಕಡೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಐ ಆಮ್ ರಿಯಲಿ ಸೋ ಸಾರಿ. ಖಂಡಿತವಾಗಿ ಕೂಡ ಇನ್ನು ಮುಂದೆ ಒಂದು ಆದಷ್ಟು ಒಂದು ಡೈಲಿ ಅಟ್ಲೀಸ್ಟ್ ಒಂದು ವೀಡಿಯೋನಾದರೂ ಅಪ್ಲೋಡ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಹೆಚ್ಚಿನದಾಗಿ ಈ ಒಂದು ಸೋಷಿಯಲ್ ವರ್ಕಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ. ಐ ಆಮ್ ಸಾರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತೊಂದಿನ ಒಂದು ಸಿಂಪಲ್ ಆಗಿದ್ರು ಕೂಡ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಟಿಪ್ಸ್ನೊಂದಿಗೆ ಬಂದಿದ್ದೀನಿ. ಆ್ಯಂಡ್ ಇವತ್ತಿನ ಒಂದು ಸೂಪರ್ ಆಗಿರ್ತಕ್ಕಂಥ ಸಂಚಿಕೆ ಏನಂತಂದರೆ, ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಸೊ ಒಂದು ವ್ಯಾಲೆಟ್ ಬಗ್ಗೆ ಕೆಲವೊಂದು ಟಿಪ್ಸ್ನ ಹೇಳಿ. ನಾವು ಮನಿ ಇಟ್ಕೊಳ್ತಕ್ಕಂಥ ವ್ಯಾಲೆಟ್ ಬಗ್ಗೆ ಕೆಲವರು ಅಷ್ಟು ಇಂಪಾರ್ಟೆನ್ಸ್ನ ಕೊಟ್ಟಿರಲ್ಲ. ಸೊ ಕೆಲವೊಂದಷ್ಟು ಟಿಪ್ಸ್ನ ಕೊಡಿ ಮೇಡಮ್ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲ ಹೊರಗಡೆ ಹೋಗಿ ಬಂದೆ. ಹಾಗೆ ಒಂದು ಮೈಂಡ್ ಥಾಟಿಗೆ ಬಂತು. ತುಂಬ ಜನ ಕೇಳಿದ್ರು, ಹೇಗೆ ಮನಿನ ನಾವು ಪರ್ಸಲ್ಲಿ ಹೇಗೆ ಒಂದು ವ್ಯಾಲೆಟಲ್ಲಿ ಹೇಗೆ ಜೋಪಾನ ಮಾಡಿ ಇಟ್ಕೊಳ್ತಕ್ಕಂಥದ್ದು, ಹಾಗೆ ಇಟ್ಕೊಳ್ಳೋದ್ರಿಂದ ಹೇಗೆ ನಮ್ಮ ಮನಿ ಮತ್ತೆ ರಿಕವರ್ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಎಷ್ಟೋ ಜನ ಇವಾಗ ಏನು ಗೊತ್ತಾ, ವ್ಯಾಲೆಟ್ ಅಂತ ಅಂದ್ರೆ ತುಂಬ ಲೈಸಿ ಮಾಡ್ತಾರೆ. ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗಿರ್ತಕ್ಕಂಥ ಸ್ಲಿಪ್ ಆಗಿರ್ಬೋದು, ಯಾವುದೋ ಒಂದು ನಾವು ದಿನಸಿ ತಂದಿರ್ತಕ್ಕಂಥ ಸ್ಲಿಪ್ ಆಗಿರ್ಬೋದು, ದುಡ್ಡನ್ನ ಹೇಗೇಗೋ ಅದನ್ನು ಇಟ್ಕೊಂಡು ಬಿಡ್ತಾರೆ. ಸೊ ಇವಾಗ ಲಕ್ಷ್ಮಿ ಅಂತ ಅಂದ್ರೆ ನಾವು ಅದಕ್ಕೊಂದು ವ್ಯಾಲ್ಯೂನ ಕೊಡಬೇಕು, ಒಂದು ಬೆಲೆ ಕೊಡಬೇಕು, ನಮಗೆ ಅಟ್ರ್ಯಾಕ್ಟ್ ಆಗಬೇಕಂತ ಅಂದರೆ. ಸೊ ನಾವು ಅದನ್ನು ಹೇಗೆ ಬೇಕು ಹಾಗೆ ಎಲ್ಲ ಕಡೆನೂ ಇಟ್ಕೊಂಡ್ಬಿಟ್ರೆ ಲಕ್ಷ್ಮಿ ಹೇಗೆ ಒಲಿತಾಳೆ ಹೇಳಿ? ಸೊ ನಮಗೆ ದುಡ್ಡು ಹೇಗೆ ನಮಗೆ ಇನ್ನೂ ಡಬಲ್ ಆಗಲಿ ದುಪ್ಪಟ್ಟಾಗಲಿ ಎಷ್ಟೋ ಇನ್ಕ್ರೀಸ್ ಹೇಗಾಗುತ್ತೆ ಹೇಳಿ? ಅದಕ್ಕೆ ಅಂತ ಒಂದು ವ್ಯಾಲ್ಯೂ ಇರುತ್ತೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ಪ್ರತಿನಿತ್ಯ ನಿಮ್ಮ ಹತ್ರ 500 ರೂಪಾಯಿ ಇರಲಿ ಸ್ನೇಹಿತರೆ, ಅದಕ್ಕೆ ಎಷ್ಟು ಜನ ದುಡ್ಡಿಗೆ ಮುತ್ತು ಕೊಟ್ಟಿದ್ದೀರಾ ಹೇಳಿ? ಐ ಲವ್ ಯು, ಐ ಆಮ್ ಸೋ ಹ್ಯಾಪಿ, ನಿನ್ನ ಹತ್ರ ತುಂಬ ಅಬಾಂಡೆನ್ಸ್ ಆಗಿದೆಯಾ, ಥ್ಯಾಂಕ್ ಯು ಸೋ ಮಚ್. ಅದು 50 ರೂಪಾಯಿನೇ ಇರಲಿ ಅಥವಾ 10 ರೂಪೀಸೇ ಇರಲಿ, ಐ ಆಮ್ ಸೋ ಹ್ಯಾಪಿ. ನೀನು ಬಂದಾಗಿಂದ ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ, ನನ್ನ ಹತ್ರ ದುಪ್ಪಟ್ಟು ದುಡ್ಡಿದೆ, ಐ ಲವ್ ಯು ಅಂತ ದುಡ್ಡನ್ನ ಹಗ್ ಮಾಡಿ ದುಡ್ಡಿಗೆ ಎಷ್ಟು ಜನ ಮುತ್ತು ಕೊಡ್ತೀರಾ? ಖಂಡಿತ ಇಲ್ಲ. ಇದನ್ನು ಯಾರಾದರೂ ಹೇಳಿಬಿಟ್ರೆ ಹೇ ಅಂತ ನಾಕ್ಬಿಡ್ತೀರಾ. ಸೊ ಖಂಡಿತವಾಗಿಯೂ ಕೂಡ ಅದನ್ನು ದುಪ್ಪಟ್ಟು ಮಾಡ್ತಕ್ಕಂಥ ಅಬಾಂಡೆನ್ಸ್ ಮಾಡ್ತಕ್ಕಂಥ ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಪರ್ಸ್ನ ಯಾವ ಕಲರ್ ಇಟ್ಕೋಬೇಕು ಅಂತ ಅಂದರೆ, ಆದಷ್ಟು ಒಂದು ರೆಡ್ ಮೆರೂನ್ ಕಲರ್ ಬರುತ್ತೆ ಗೊತ್ತಾ, ಆ ಕಲರ್ ಆಗಿರ್ಬೋದು. ದುಡ್ಡಿಗೆ ಅಟ್ರ್ಯಾಕ್ಟ್ ಆಗ್ತಕ್ಕಂಥದ್ದು ಗ್ರೀನ್ ಕಲರ್ ಮತ್ತು ಯಾವುದಾದ್ರೂ ಒಂದು ಪೀಚ್ ಲೈಟ್ ಕಲರ್. ಇಷ್ಟನ್ನು ಬಿಟ್ಟು ಡಾರ್ಕ್ ಕಲರು, ರೆಡ್ ಕಲರು, ಬ್ಲ್ಯಾಕ್ ಕಲರು ಇದನ್ನು ಇಟ್ಕೊಳ್ಳೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಮನಿ ಅಟ್ರ್ಯಾಕ್ಟ್ ಆಗ್ತಕ್ಕಂಥದ್ದೇ ಈ ಮೆರೂನ್ ಕಲರ್, ಇದು ರೆಡ್ ಮೆರೂನ್ ಇರುತ್ತೆ ಗೊತ್ತಾ, ಆ ಕಲರ್. ಆ್ಯಂಡ್ ಮತ್ತು ಇನ್ನೊಂದು ಪೀಚ್ ಕಲರ್, ಲೈಟ್ ಪೀಚ್ ಕಲರ್ ಬರುತ್ತೆ ಆ ಥರ ಕಲರು, ಮತ್ತು ಗ್ರೀನ್ ಕಲರ್. ಸೊ ಇಷ್ಟನ್ನು ಪರ್ಸನ್ನ ಈ ಕಲರಲ್ಲಿ ನೀವು ಮೇಂಟೈನ್ ಮಾಡಿ. ಮತ್ತು ಪರ್ಸ್ ಒಳಗಡೆ ನಾವು ಹೋಗ್ತಕ್ಕಂಥ ದಿನಸಿಗೆ ಬಿಲ್ ಮಾಡಿರ್ತೀವಿ, ಆ ಬಿಲ್ ಆಗಿರ್ಬೋದು, ಹಾಸ್ಪಿಟಲ್ ಬಿಲ್ ಆಗಿರ್ಬೋದು, ಯಾವುದ್ಯಾವುದೋ ಹಳೆ ಚೀಟಿಗಳಾಗಿರ್ಬೋದು, ಹೇಗೇಗೋ ಇಟ್ಕೊಳ್ಬೇಡಿ. ಸೊ ನೀಟಾಗಿ, ಅದರ್ವೈಸ್ ನೀಟಾಗಿ ಕನ್ಸಿಡರ್ ಆಗಿ, ಇವಾಗ 500 ಆದಮೇಲೆ 200 ಆದಮೇಲೆ 100 ಈ ರೀತಿ ಆರ್ಗನೈಸ್ ಆಗಿ ದುಡ್ಡನ್ನು ಇಟ್ಕೊಳ್ಳಿ. ಸೊ ಹೇಗೆ ಬೇಕೋ ಹಾಗಾಗಿ ದುಡ್ಡನ್ನು ಫ್ಲಾಟಾಗಿ ಯಾವುದೇ ರೀತಿ ಮರ್ಚು ಹೇಗೇಗೋ ಇಟ್ಕೊಳ್ತಕ್ಕಂಥದ್ದು ಇಟ್ಕೋಬೇಡಿ. ದುಡ್ಡನ್ನು ತೊಗೊಳ್ಬೇಕಾದ್ರೂ ಅಷ್ಟೇ, ಇಸ್ಕೊಳ್ಬೇಕಾದ್ರೂ ಅಷ್ಟೇ, ಎರಡು ಕೈಯಿಂದ ಹೀಗೆ ಇಸ್ಕೊಳ್ಳಿ. ಕೆಲವೊಂದಷ್ಟು ಟಿಪ್ಸ್ಗಳನ್ನ, ದುಡ್ಡನ್ನು ಯಾವ ರೀತಿ ಕೊಡಬೇಕು ಆ್ಯಂಡ್ ದುಡ್ಡಿನ ವ್ಯಾಲೆಟ್ ಒಳಗಡೆ ಏನನ್ನು ಹಾಕ್ಕೊಳ್ಬೇಕು ಅನ್ನೋದಷ್ಟನ್ನು ಕೂಡ ವೀಡಿಯೋಸ್ನ ಮಾಡಿದ್ದೀನಿ. ಅದರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಹೋಗೋಣ. ಸಾಧ್ಯವಾದರೆ ವ್ಯಾಲೆಟಲ್ಲಿ ಏನು ಇಟ್ಕೋಬೇಕು ಅನ್ನೋದನ್ನು ಸಿಂಪಲಾಗಿ ಹೇಳ್ತೀನಿ. ಸೊ ಯಾವುದಾದ್ರೂ ಒಂದು ಲಕ್ಷ್ಮಿ ಬೆಳ್ಳಿ ಕಾಯಿನಾದರೂ ಸರಿ, ಸೊ ಯಾವುದಾದ್ರೂ ಏಲಕ್ಕಿ 3 ಅಥವಾ 5 ಏಲಕ್ಕಿಗಾಗಿರ್ಬೋದು, ಅಥವಾ ಅಕ್ಕಿ ಬರುತ್ತೆ ಗೊತ್ತಾ, 3 ಅಥವಾ 1 ಅಕ್ಕಿ ಕಾಳಾಗಿರ್ಬೋದು, ಸಿಲ್ವರ್ ಲಕ್ಷ್ಮಿ ಕಾಯಿನ್ ಆಗಿರ್ಬೋದು, ಈ ರೀತಿ ನೀವು ಇಟ್ಕೊಳ್ಳೋದ್ರಿಂದ ದುಡ್ಡು ಅಬಾಂಡೆನ್ಸ್ ಆಗಿ ಇನ್ನೂ ಅಟ್ರಾಕ್ಟಿವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದುಡ್ಡನ್ನು ನೀಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಹೇಗೇಗೋ ಬೇಕು ಹಾಗಾಗಿ ಕಸದ ರೀತಿ ಎಲ್ಲೆಲ್ಲೋ ಹಾಕ್ಬಿಟ್ರೆ ಲಕ್ಷ್ಮಿ ನಮಗೆ ಒಲಿತಾಳ? ಖಂಡಿತವಾಗಿಯೂ ಕೂಡ ಒಲಿಯೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಇವಾಗ ಇನ್ನೊಬ್ಬರು ನನಗೆ ಇನ್ನೊಂದು ಸಜೆಸ್ಟ್ ಕೇಳ್ತಾ ಇದ್ರು, ಇವಾಗ ನಮ್ಮ ಹತ್ರ ಒಂದು 500 ಅಥವಾ 1000 ಅಥವಾ ಒಂದು 5000 ವ್ಯಾಲೆಟಲ್ಲಿ ನಮಗೆ ಹೆಚ್ಚಿಗೆ ಇತ್ತು ಅಂತಂದರೆ ನಮಗೆ ಏನೋ ಒಂದು ಎನರ್ಜಿ, ಒಂದು ಹೈ ಎನರ್ಜಿ ಇರುತ್ತೆ. ಯಾವುದೇ ರೀತಿ ನಾವು ಭಯ ಪಡ್ತಕ್ಕಂಥ ಲೋ ಎನರ್ಜಿಗೆ ಬರಲ್ಲ ಅಂತ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇವಾಗ ನಮ್ಮ ಕಾರಲ್ಲೋ ಅಥವಾ ಬೈಕಲ್ಲೋ ಹೋಗ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ನಮಗೆ ಪೆಟ್ರೋಲ್ ಅಥವಾ ಡೀಸೆಲ್ ಕಡಿಮೆ ಇರುತ್ತೆ. ಅವಾಗ ನಾವು ಗಾಬರಿ ಆಗುತ್ತೆ, ನಮ್ಮ ಎನರ್ಜಿ ಯಾವ ಟೈಮಲ್ಲಿ ಹೇಗೆ ಕೈ ಕೊಡುತ್ತೋ ಅನ್ನೋದು ಗೊತ್ತಾಗಲ್ಲ. ಅದೇ
ಅದರಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ನಾವು ಎಲ್ಲಿ ತನಕನೂ ಬೇಕಾದ್ರೂ ಹೋಗ್ಬೋದು ಅಂದರೆ ನಮ್ಗೆ ಎಷ್ಟು ಧೈರ್ಯ ಇರುತ್ತಲ್ವ. ಸೊ ಹಾಗೆ ವ್ಯಾಲೆಟಲ್ಲಿ ಕೂಡ ಇಟ್ಕೊಳ್ಳಿ, ಯಾವತ್ತೂ ಕೂಡ ಖರ್ಚು ಮಾಡ್ಕೊಳ್ಬೇಡಿ ಒಂದಷ್ಟು ದುಡ್ಡನ್ನು. 1,000 ಆಗಿರಲಿ, 2,000 ಆಗಿರಲಿ, ಅದನ್ನು ದುಡ್ಡನ್ನು ಯಾವ ಸಮಯದಲ್ಲಿ ಹೇಗೆ ಏನು ಕಷ್ಟಗಳು ಬರುತ್ತೋ ಗೊತ್ತಿಲ್ಲ. ಸೊ ಎಮರ್ಜೆನ್ಸಿಗೆ ಅಂತ ಒಂದು 2,000 ರೂಪಾಯಿ, 1,000 ರೂಪಾಯಿ ಇಟ್ಕೊಂಡಿದ್ರೆ ಒಂದು ಎನರ್ಜಿ ಬರುತ್ತೆ ನಿಮಗೆ. ಏನಾದರೂ ಯಾವಾಗಲೂ ದುಡ್ಡಿಲ್ಲ 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 ಅಂತ ಹೇಳ್ತಾ ಹೋದರೆ ನಮಗೆ ಅದು ಆಟೋಮೆಟಿಕಲಿ ಲೋ ಎನರ್ಜಿ ಆಗಿ ಹೋಗ್ಬಿಡುತ್ತೆ, ದುಡ್ಡಿಲ್ಲ ಅನ್ನೋ ಫೀಲೇ ಬಂದುಬಿಡುತ್ತೆ. ಸೊ ಎಲ್ಲೂ ಕೂಡ ದುಡ್ಡು ಆಗೋದೇ ಇಲ್ಲ. ಅದೇ ನೀವು ದುಡ್ಡಿದೆ ನನ್ನ ಹತ್ರ ಅಂತ ಒಂದು ಧೈರ್ಯ ಇರಲಿ, ಒಂದು ಹೈ ಎನರ್ಜಿ ಇರಲಿ, ಯಾವ ಲೆವೆಲಲ್ಲಿ ನಿಮ್ಮ ಎನರ್ಜಿ ಫೀಲ್ಡ್ ಆಗ್ತಾ ಇರುತ್ತೆ ನೀವೇ ಗಮನಿಸಿ. ಸೊ ಹಾಗಾಗಿ ಕೆಲವೊಂದಷ್ಟು ಸಿಂಪಲ್ ಆಗಿ ಟಿಪ್ಸ್ ಇದೆ. ಈ ಸಿಂಪಲ್ ಟಿಪ್ಸ್ ಆದರೂ ಕೂಡ ಈ ಟಿಪ್ಸನ್ನು ಫಾಲೋ ಅಪ್ ಮಾಡಿದ್ರೆ ನಮ್ಮ ಲೈಫಲ್ಲಿ ನಾವು ಒಂದು ಒಳ್ಳೊಳ್ಳೆ ರೀತಿ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಮನಿ ಬಗ್ಗೆ ಇನ್ನು ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಕಣ್ರಿ ವೀಡಿಯೋಸ್. ಸೊ ಆದಷ್ಟು ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದೆ ಖಂಡಿತವಾಗಿಯೂ ಕೂಡ ಪ್ರತಿನಿತ್ಯ ನಾನು ಆದಷ್ಟು ಎಲ್ಲವನ್ನ ವಿಡಿಯೋನ ಶೇರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.